ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪ್ರೇಮ. ಆ ಜಾಗದಲ್ಲಿ ಯಾರೇ ಆಗಿದ್ರು, ಅದೇನೇ ಸರ್ಕಮ್ಸ್ಟೆನ್ಸ್ ಅಲ್ಲಿ ಮದ್ವೆ ಆಗಿದ್ರು, ಮದ್ವೆನೆ. ಸ್ನೇಹ, ಮದ್ವೆ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ನಾನು ಅದನ್ನ ಗೌರವಿಸ್ತೀನಿ, ನೀನು ಕೂಡ ಗೌರವಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಎಲ್ಲ ಸರಿ ಹೋಗೋರ್ಗು ನೀನ್ ಈ ತರ ಬಿಹೇವ್ ಮಾಡಿದ್ರೆ ನಾನ್ ಸಹಿಸ್ಕೊಡೋದಿಲ್ಲ. ಅಂಡ್ ಅದೆಂತ ಸಂದರ್ಭ ಬಂದ್ರು ನನ್ ಕ್ಯಾರೆಕ್ಟರ್ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ. ಅಂಡ್ ಇದೇ ಲಾಸ್ಟ್. ಇನ್ನೊಂದ್ಸಲ ಹೀಗ್ ನನ್ ಜೊತೆ ಬಿಹೇವ್ ಮಾಡಿದ್ರೆ ಸುಮ್ನೆ ಇರಲ್ಲ, ತಿಳಿತಾ? ನಿಮ್ ಇಷ್ಟ ಹತ್ರ ಇರುವಾಗ ನಾ ಸುಮ್ಮನೆ ಕಳಿಸ್ಬಿಡ್ತೀರಾ? ಏನ್ ಮಾಡಕ್ ಹೊರಟಿದೀಯ ನೀನು? ನಿನಗೇನೋ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ನಾಟಕ ಮಾಡ್ತಿದ್ಯಾ? ಇವತ್ತು ನನ್ನ ಬರ್ಡೇ. ನೀನು ನನಗೇನೋ ಗಿಫ್ಟ್ ಕೊಡ್ಲಿಲ್ಲ, ಅದಕ್ಕೆ ನಾನೇ ತಗೊಳ್ಳೋಣ ಅಂತ. ಈ ಶರೀರ ಯಾಕ ಹಿಂಗೆ ಶಾಯರಿ ಹಾಡ್ತಿದೆ ನಂಗೆ, ಬಾಹರ್ ಹೇಳೋಕ್ಕಾಗದೆ ಏನೋ ಆಗ್ತಿದೆ. ಪ್ಲೀಸ್ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡು. ಯಾಕೆ ರಾಮ್ ಹೀಗಾಡ್ತಿದ್ಯಾ? ನನ್ ಕಂಡ್ರೆ ಇಷ್ಟ ಇಲ್ವಾ? ಇದ್ ಯಾವಾಗ್ಲೂ ಇದೆ ಆಯ್ತು. ಇದುವರೆಗೂ ನನಗೆ 4 ಸಲ ಮುಟ್ಕೊಟ್ಟಿದ್ದೇನೆ, ನೀನ್ 1 ಸಲನೂ ಕೊಟ್ಟಿಲ್ಲ. ಅಟ್ಲೀಸ್ಟ್ ನನ್ನ ಅಕೌಂಟ್ ಅಲ್ಲಿ 4 ಇರೋದು 5 ಆದ್ರೂ ಆಗ್ಬಾರ್ದಾ? ಸ್ನೇಹ ಪ್ಲೀಸ್. ರಾಮ್, ಏನಾಯ್ತು? ರಾಮ್ ಏನಾಯ್ತು? ರಾಮ್ ಯಾಕೆ ಹೀಗೆ ಆಡ್ತಿದ್ಯಾ? ಪ್ಲೀಸ್ ರಾಮ್, ನೀನ್ ನಂಗೆ ಹರ್ಟ್ ಮಾಡ್ತಾ ಇದ್ಯಾ. ಏನಾಯ್ತು ಹೇಳು ರಾಮ್. ನಿನ್ನೆ ಕೇಳ್ತಾ ಇರೋದು ಏನಾಯ್ತು? ನನಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು. ರಾಮ್ ಇರು, ಕಳಿಸ್ತೀನಿ. ಏನ್ ಬೇಕಾಗಿಲ್ಲ, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ರಾಮ್ 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 ನಿಂತ್ಕೋ. ರಾಮ್ ರಾಮ್ ನಿಂತ್ಕೋ. ಏನಾಗಿದೆ ನಿಂಗೆ? ಯಾಕ್ ರಾಮ್, ಯಾಕ್ ನನ್ನ ಹೀಗೆ ಅವಾಯ್ಡ್ ಮಾಡ್ತಿದ್ಯಾ? ನಾನೇ ನಿನಗೆ ಹತ್ರ ಆಗಕ್ ಬಂದ್ರು ನನ್ನ ದೂರ ಮಾಡ್ತಿದ್ಯಲ್ಲ, ಯಾಕೆ? ಯಾಕಂದ್ರೆ ನನ್ ಮದ್ವೆ ಆಗಿರೋ ಸ್ನೇಹ, ಐ ಆಮ್ ಮ್ಯಾರಿಡ್ ನೌ. ಅಂದ್ರೆ ನಿನ್ ಮಾತಿನ ಅರ್ಥ ಆ ಸುಳ್ಳಿ ಪ್ರೇಮಗೋಸ್ಕರ ನೀನ್ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ನಿನಗಾಗಿರೋದು ಸುಳ್ಳಿನ ಮದ್ವೆ ರಾಮ್. ವಾಟ್ ಎವರ್ ಇಟ್ ಇಸ್ ಸ್ನೇಹ, ನಾನೀಗ ಮದ್ವೆ ಆಗಿರೋನು, ನನಗೆ ಅಂತ ಹೆಂಡತಿ ಇದ್ದಾಳೆ. ನಿನಗದ್ ಗೊತ್ತಿದ್ದು ನೀನ್ ನನ್ ಜೊತೆ ಹಿಂಗ್ ಬಿಹೇವ್ ಮಾಡೋದು ಅದ್ ಸರಿ ಇಲ್ಲ. ಅಂಡ್ ಮೋರ್ ಓವರ್ ಅದು ಅನ್ಎಥಿಕಲ್ ಬಿಹೇವಿಯರ್. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋ ಸ್ನೇಹ. ಅಂಡ್ ಇದೇ ಲಾಸ್ಟ್. ಇನ್ನೊಂದ್ಸಲಿ ನೀನ್ ನನ್ ಜೊತೆ ಈಗ ಬಿಹೇವ್ ಮಾಡಿದ್ರೆ ನಾನ್ ಇನ್ಮೇಲೆ ಇಟ್ಟಿರೋ ಗೌರವನ ಕಳ್ಕೋಬೇಕಾಗುತ್ತೆ. ರಾಮ್, 1 ನಿಮಿಷ ನಿಂತ್ಕೋ. ರಾಮ್ 1 ನಿಮಿಷ ನಿಂತ್ಕೋ. ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ ರಾಮ್. ನನ್ ತುಂಬಾ ಹರ್ಟ್ ಆಗ್ತಿದೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ರಾಮ್. ನಿನ್ನೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಪ್ರೇಮ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು.
ನಿನ್ನಿಂದ ನನ್ನ ದೂರ ಮಾಡ್ಬಿಟ್ಲು ರಾಮ್. ಅವಳಿಂದ ನನಗೆ ಅನ್ಯಾಯ ಆಗಿದೆ ರಾಮ್. ಹೀಗಿರುವಾಗ ನೀನು ಆ ಪ್ರೇಮನ್ ಪರ ವಹಿಸ್ಕೊಂಡ್ ಮಾತಾಡಿದ್ರೆ ನನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನನ್ನ ಕಣ್ಮುಂದೆನೆ ಅವಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ರೆ ನಾನು ಅದನ್ನ ಹೇಗ್ ತಡ್ಕೊಳ್ಳಿ? ಇಲ್ಲ ರಾಮ್, ನೀನ್ ಯಾವತ್ತಿದ್ರು ನನ್ನವನು. ನನ್ನಿಂದ ಯಾವತ್ತೂ ಯಾರಿಗೂ ಬಿಟ್ಕೊಡಲ್ಲ. ಐ ಲವ್ ಯು ರಾಮ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪ್ರೇಮ. ಆ ಜಾಗದಲ್ಲಿ ಯಾರೇ ಆಗಿದ್ರು, ಅದೇನೇ ಸರ್ಕಮ್ಸ್ಟೆನ್ಸ್ ಅಲ್ಲಿ ಮದ್ವೆ ಆಗಿದ್ರು, ಮದ್ವೆನೆ. ಸ್ನೇಹ, ಮದ್ವೆ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ನಾನು ಅದನ್ನ ಗೌರವಿಸ್ತೀನಿ, ನೀನು ಕೂಡ ಗೌರವಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಎಲ್ಲ ಸರಿ ಹೋಗೋರ್ಗು ನೀನ್ ಈ ತರ ಬಿಹೇವ್ ಮಾಡಿದ್ರೆ ನಾನ್ ಸಹಿಸ್ಕೊಡೋದಿಲ್ಲ. ಅಂಡ್ ಅದೆಂತ ಸಂದರ್ಭ ಬಂದ್ರು ನನ್ ಕ್ಯಾರೆಕ್ಟರ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂಡ್ ಇದೇ ಲಾಸ್ಟ್. ಇನ್ನೊಂದ್ಸಲ ಹೀಗ್ ನನ್ ಜೊತೆ ಬಿಹೇವ್ ಮಾಡಿದ್ರೆ ಸುಮ್ನೆ ಇರಲ್ಲ, ತಿಳಿತಾ? ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೆ ಅಂತ ಪರಿಸರದ ನೀನು ಎದೆಯೋ ನಿನ್ನ ಬದಲು ಬೇರೆನೋ ಸಿಕ್ಕರು ನೋಪ್ಪೆನೋ ನೀನೇ ನನ್ನ ದಾರಿ ಹಿಡಿದ ಗೆಳೆಯೋ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ದೇವರ ಮುಂದೆ ಇಡುವೆ ನಾನು 7 ಜನುಮ ನಿನ್ನನ್ನೇ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ದೇವರ ಮುಂದೆ ಇಡುವೆ ನಾನು 7 ಜನುಮ ನಿನ್ನನ್ನೇ ರಾಮ್, ತಗೋ, ತಲೆ ಒರೆಸ್ಕೋ. ನೀನ್ಯಾಕೆ ತಂದಿದ್ಯಾ? ಮಳೆಲಿ ಎಲ್ಲಿಗೆ ಹೋಗಿದ್ದೆ? ಅದು ಕೋಲ್ಡ್ ಆಗುತ್ತೆ, ಫಸ್ಟ್ ನೀನ್ ತಲೆ ಒರೆಸ್ಕೋ.
ಏನ್ ಪ್ರೇಮಕ್ಕ ಇವತ್ತು ತುಂಬಾ ಖುಷಿಯಲ್ಲಿರೋ ಹಾಗಿದೆಯಲ್ಲ? ಹೌದು ಕಣೆ ರಾಣಿ, ಇವತ್ತು ಖುಷಿಲಿ ಮನ್ಸು ಪೂರಿ ಉಬ್ದಂಗ್ ಉಬ್ತಾ ಇದೆ. ಅಷ್ಟು ನೆಮ್ಮದಿಯಾಗಿದ್ದೀನಿ ನಾನಿವತ್ತು. ಏನ್ ಕಾರಣ ಪ್ರೇಮಕ್ಕ? ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ ರಾಣಿ? ರಾಮು ಸ್ನೇಹನ್ ಮನೆಗೆ ಹೋಗಿದ್ದ. ಅದೇನೋ ಸ್ನೇಹಂದು ಹುಟ್ಟಿದಬ್ಬ ಪಾರ್ಟಿ ಅಂತೆ, ಅದಕ್ ಹೋಗಿದ್ದ. ಮಳೆ ಜೋರಾಗಿ ಬಂದು ಅವನ್ ಅಲ್ಲೇ ಉಳ್ಕೋಬೇಕಾಯ್ತು. ಆದ್ರೆ ಅದೆಲ್ಲ ವಿಷಯ. ರಾಮ್ ಬರೋ ತನಕ ನಾನು ಕಾದು ಕಾದು ಸಾಕಾಯ್ತು. ಅಷ್ಟೊತ್ತಿಗೆ ಆ ಸ್ನೇಹ ಇದ್ದಾಳಲ್ಲ, ನನ್ ರಾಮ್ ಬಟ್ಟೆ ಹಾಕೊಂಡ್ ಫೋಟೋ ಕಳ್ಸಿದ್ಲು. ಅಯ್ಯೋ, ನನಗಂತೂ ತಲೆ ಗೊಬ್ಬರ ಆಗಿ ಮೈಯೆಲ್ಲ ಬೆಂಕಿ ಆಗಿ ಆಗ್ಲೇ ಆಟೋ ಹೊತ್ಕೊಂಡು ಹೊಂಟೆ ಬಿಟ್ಟೆ. ಅಲ್ಲಿ ಹೋಗ್ ನೋಡಿದ್ರೆ ನನ್ ರಾಮ್ ಜೊತೆಗೆ ಅವಳು ಕೆಟ್ಟದಾಗ ನಡ್ಕೋತಾ ಇದ್ಲು. ಅಯ್ಯೋ, ಆಮೇಲೆ ಏನಾಯ್ತು ಪ್ರೇಮಕ್ಕ? ಆಮೇಲೆ ಏನಾಯ್ತಾ, ನನ್ ರಾಮ್ ಮುದ್ದು ರಾಮ್, ಗುಣವಂತ ರಾಮ್. ಅವಳಿಗೆ ನೋಡು, ನಾನು ಮದ್ವೆ ಆಗಿದ್ದೀನಿ, ಸ್ವಲ್ಪ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂದ. ಅಯ್ಯೋ, ಎಷ್ಟು ಖುಷಿ ಆಯ್ತು ಗೊತ್ತಾ. ನನ್ ರಾಮ್ ಹೆಸರಿಗೆ ತಕ್ಕ ಹಾಗೆ ರಾಮನೆ. ಸರಿಯಾಗಿ ಹೇಳಿದ್ದಾರೆ ಡಾಕ್ಟ್ರು. ಆದ್ರೂ ನನ್ ರಾಮ್ ನನಗೆ ಕಟ್ಟಿರೋ ತಾಳಿಗೆ ಇಷ್ಟೊಂದು ಗೌರವ ಕೊಡ್ತಾನೆ ಅಂತ ನೆನ್ನೆನೆ ಗೊತ್ತಾಗಿತ್ತು. ನನ್ ರಾಮ್ ಹೆಸರಿಗೆ ತಕ್ಕ ಹಾಗೆ ರಾಮನೆ. ನೋಡಿ, ನಿಮ್ ಮಗನ್ ಕಾಲ್ಗೆ ತುಂಬಾ ಡ್ಯಾಮೇಜ್ ಆಗಿದೆ. ಇದನ್ನ ಟ್ರೀಟ್ ಮಾಡದೇ ಇದ್ರೆ ನಿಮ್ ಮಗನ್ಗೆ ನಡೆಯೋದಕ್ಕೆ ಕಷ್ಟ ಆಗ್ಬೋದು. ಅಯ್ಯೋ ಮೇಡಮ್, ನನ್ನ ಮಗನ್ಗೆ ನಡೆಯಕ್ಕಾಗೋದಿಲ್ವಾ? ಮೇಡಮ್, ನಮ್ಗಿರೋದು ಒಬ್ನೇ ಮಗ ಮೇಡಮ್. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ, ಭಯ ಆಗತ್ತೆ. ಇನ್ನೊಂದ್ಸಲ ನೋಡಿ ಮೇಡಮ್. ನೋಡಿಮ್ಮ, ಕರೆಕ್ಟ್ ಆಗಿ ನೋಡಿದೀನಿ, 2 ಸಲ ಚೆಕ್ ಮಾಡಿದೀನಿ. ಅದು ಅಲ್ಲದೆ ಎಷ್ಟು ಸಲ ನೋಡಿದ್ರು ಅದು ತೋರ್ಸೋದು ಅದನ್ನೇ ಅಲ್ವಾ? ನಿಮ್ ಮಗನ್ ಕಾಲ್ಗೆ ಸಿವಿಯರ್ ಡ್ಯಾಮೇಜ್ ಆಗಿದೆ. ಆದ್ರೆ ನೀವು ಗಾಬರಿ ಆಗೋ ಇಲ್ಲ. ಸಮಸ್ಯೆ ಅಂದ್ಮೇಲೆ ಪರಿಹಾರ ಇದ್ದೇ ಇರುತ್ತಲ್ವಾ? ಇದಕ್ಕೂ ಪರಿಹಾರ ಇದೆ. ಒಂದ್ ಚಿಕ್ಕ ಸರ್ಜರಿ ಅಂದ್ರೆ ಆಪರೇಷನ್ ಆಗ್ಬೇಕಷ್ಟೆ. ನೀವು ಭಯ ಪಡೋ ಅಗತ್ಯ ಇಲ್ಲ. ನಿಮ್ ಮಗನ್ಗೆ ಏನೂ ಆಗಲ್ಲ. ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು ಮೇಡಮ್? ಒಂದ್ 3 ಲಕ್ಷ. ಮೇಡಮ್, ನಾವು ಬಡವರು ಮೇಡಮ್. ಊಟ ಹೊಂದ್ಸೋದ್ರಲ್ಲೇ ನಮ್ಗೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 3 ಲಕ್ಷ ನಾವ್ ಎಲ್ಲಿಂದ ತರೋದು ಮೇಡಮ್? ನೋಡಿ ಅಮ್ಮ, ನಿಮ್ ನೋಡಿದ ತಕ್ಷಣನೇ ನನಗೆ ಅನಿಸ್ತು ನೀವು ಬಡವರು ಅಂತ. 6-7 ಲಕ್ಷ ಆಗೋ ಕಡೆ ನಾನು 3 ಲಕ್ಷ ಹೇಳಿದ್ದೀನಿ. ನೀವು ಬೇರೆ ಕಡೆ ಎಲ್ಲೇ ವಿಚಾರಿಸಿದ್ರು 6-7 ಲಕ್ಷದ ಕಮ್ಮಿ ಎಲ್ಲೂ ಮಾಡೋದಿಲ್ಲ. ನಮ್ಗಾದಷ್ಟು ನಾವು ಕಮ್ಮಿ ಮಾಡಿದೀವಿ. ಯೋಚನೆ ಮಾಡಿ, ಇದ್ರ ಮೇಲೆ ನಿಮ್ ಇಷ್ಟ. ಮೇಡಮ್, ನಮ್ಮ ಪ್ರಾಣ ಅವನಿಲ್ಲದೆ ನಮ್ಮ ಜೀವನನೇ ಇಲ್ಲ. ನಾನು ಹೇಗಾದ್ರೂ ಮಾಡಿ 3 ಲಕ್ಷ ಹೊಂದಿಸ್ತೀನಿ. ದಯವಿಟ್ಟು ಆಪರೇಷನ್ ಮಾಡಿ. ಚಿಂತೆ ಮಾಡಬೇಡಿ, ನಿಮ್ ಮಗಂಗೆ ನಾವು ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಸ್ಪಂದನ, ಆಪರೇಷನ್ಗೆ ಏನೇನು ಪ್ರೊಸೀಜರ್ ಬೇಕೋ ಎಲ್ಲ ಫಾಲೋ ಮಾಡಿ. ಸೂಪರ್ ಮೇಡಮ್, ನೀವು ಬರೀ ಒಂದು ಸಿಂಪಲ್ ಫ್ರ್ಯಾಕ್ಚರ್ಗೆ ಸರ್ಜರಿನೇ ಮಾಡಿಸೋದು ಒಪ್ಪಿಸ್ಬಿಟ್ರಿ. 3,000 ಬರೋ ಜಾಗದಲ್ಲಿ 3 ಲಕ್ಷ ಬರೋ ಥರ ಮಾಡಿಬಿಟ್ರಲ್ಲ. ಮಾಡ್ಲೇಬೇಕಂತ ಪ್ರವೀಣ್, ನನ್ನ ಡ್ಯಾಡಿ ಹಾಸ್ಪಿಟಲ್ನ ಕಟ್ಟಿರೋದು ಬಡವ್ರ ಬಗರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡೋದಕ್ಕ, ದುಡ್ಡು ಮಾಡೋದಕ್ಕೆ.